ಬಿಜೆಪಿಗೆ ವೋಟ್ ಹಾಕಿದ್ರೆ ನೀವು ಜೈಲಿಗೆ ಹೋಗ್ತೀರಾ. ಬಾಗಲಕೋಟೆಯಲ್ಲಿ NSUI ನಿಂದ ಈ ರೀತಿ ಮಾಹಿತಿ ಉಳ್ಳಂತಹ ಒಂದು ಕರಪತ್ರವನ್ನು ಹಂಚಿಕೆ ಮಾಡಲಾಗ್ತಾ ಇದೆ. BVV ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಒಂದು ಕರಪತ್ರವನ್ನು ಹಂಚಿಕೆ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಧಮಕಿ ಹಾಕಿದ ಆರೋಪ NSUI ಮೇಲೆ ಕೇಳಿ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ NSUIನ 5 ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಾಗಲಕೋಟೆ ನವನಗರದ CPI ಕಚೇರಿಯಲ್ಲಿ ಗಲಾಟೆ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ನಡೆದಿದೆ. ಆ ನಂತರ ಬಿಜೆಪಿ ಕಾರ್ಯಕರ್ತರು ಸ್ಥಳಕ್ಕೆ ಆಗಮಿಸಿದ್ದಾರೆ. NSUIನ 5 ಮಂದಿ ವಿದ್ಯಾರ್ಥಿಗಳನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾವಾಗ DK ಶಿವಕುಮಾರ್ DCM ಅವರು ಖುಲ್ಲಾ ನಾವು ವಿದ್ಯಾರ್ಥಿಗಳಿಗೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅವರು ವೋಟ್ ಹಾಕ್ತಾರೆ ಅನ್ನತಕ್ಕಂಥ ಕಲ್ಪನೆಯಿಂದ ಅವರನ್ನು ಅರೆಸ್ಟ್ ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ದು 2 ದಿವಸದ ಹಿಂದೆ ನಾನು ಪತ್ರಿಕಾ ಪ್ರಕಟಣೆಯಲ್ಲಿ ಮಾತಾಡುವಾಗ ಹೇಳಿದ್ದೆ. ಮತ್ತು ಅದು ಇವತ್ತು ಸತ್ಯ ಮಾಡಿ ತೋರಿಸಿದ್ದಾರೆ. ಇವತ್ತು ಪೊಲೀಸ್ ವ್ಯಾನದಲ್ಲಿ ಕರಪತ್ರಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅದಕ್ಕಾಗಿ ಅವರು ಇಷ್ಟು ಖುಲ್ಲಾ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ನೀವು ಅಲ್ಲಿ ಕೇಳಕ್ಕೆ ಬಂದರೆ ನಾನು ಪ್ರಿಮ್ಯಾಸಿಸ್ ಬಿಟ್ಟು ಹೊರಗೆ ಬಂದೆ ಮಾಡಬಾರ್ದು ಅಂತ. ಅವರು ಏನಾದರೂ ಭಾರತೀಯ ಜನತಾ ಪಾರ್ಟಿಗೆ ಧಮಕಿ ಕೊಡೋದ್ರ ಮುಖಾಂತರ ಮತದಾರರ ಮೇಲೆ ಭಯ ಹುಟ್ಟಿಸೋ ಕಾರ್ಯಕ್ರಮ ಮಾಡ್ತೀನಂತ ತಿಳಿದಿದ್ರೆ ಅದು ಅವರ ಭ್ರಮೆ. ಈ ಘಟನೆಯಿಂದ ಸ್ಪಷ್ಟವಾಗಿ ಏನು ತಿಳಿತದಂತಂದರೆ ಈಗಾಗಲೇ ಅವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಪೊಲೀಸರ ಮುಖಾಂತರ ಅಧಿಕಾರಿಗಳ ಮುಖಾಂತರ ಮತದಾರರ ಮೇಲೆ ಭಯ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಬಿಜೆಪಿಗೆ ವೋಟ್ ಹಾಕಿದ್ರೆ ನೀವು ಜೈಲಿಗೆ ಹೋಗ್ತೀರಾ. ಬಾಗಲಕೋಟೆಯಲ್ಲಿ NSUI ನಿಂದ ಈ ರೀತಿ ಮಾಹಿತಿ ಉಳ್ಳಂತಹ ಒಂದು ಕರಪತ್ರವನ್ನು ಹಂಚಿಕೆ ಮಾಡಲಾಗ್ತಾ ಇದೆ. BVV ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಒಂದು ಕರಪತ್ರವನ್ನು ಹಂಚಿಕೆ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಧಮಕಿ ಹಾಕಿದ ಆರೋಪ NSUI ಮೇಲೆ ಕೇಳಿ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ NSUIನ 5 ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಾಗಲಕೋಟೆ ನವನಗರದ CPI ಕಚೇರಿಯಲ್ಲಿ ಗಲಾಟೆ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ನಡೆದಿದೆ. ಆ ನಂತರ ಬಿಜೆಪಿ ಕಾರ್ಯಕರ್ತರು ಸ್ಥಳಕ್ಕೆ ಆಗಮಿಸಿದ್ದಾರೆ. NSUIನ 5 ಮಂದಿ ವಿದ್ಯಾರ್ಥಿಗಳನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾವಾಗ DK ಶಿವಕುಮಾರ್
DCM ಅವರು ಖುಲ್ಲಾ ನಾವು ವಿದ್ಯಾರ್ಥಿಗಳಿಗೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅವರು ವೋಟ್ ಹಾಕ್ತಾರೆ ಅನ್ನತಕ್ಕಂಥ ಕಲ್ಪನೆಯಿಂದ ಅವರನ್ನು ಅರೆಸ್ಟ್ ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ದು 2 ದಿವಸದ ಹಿಂದೆ ನಾನು ಪತ್ರಿಕಾ ಪ್ರಕಟಣೆಯಲ್ಲಿ ಮಾತಾಡುವಾಗ ಹೇಳಿದ್ದೆ. ಮತ್ತು ಅದು ಇವತ್ತು ಸತ್ಯ ಮಾಡಿ ತೋರಿಸಿದ್ದಾರೆ. ಇವತ್ತು ಪೊಲೀಸ್ ವ್ಯಾನದಲ್ಲಿ ಕರಪತ್ರಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅದಕ್ಕಾಗಿ ಅವರು ಇಷ್ಟು ಖುಲ್ಲಾ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ನೀವು ಅಲ್ಲಿ ಕೇಳಕ್ಕೆ ಬಂದರೆ ನಾನು ಪ್ರಿಮೈಸಿಸ್ ಬಿಟ್ಟು ಹೊರಗೆ ಬಂದೆ, ಮಾಡಬಾರ್ದು ಅಂತ. ಅವರು ಏನಾದರೂ ಭಾರತೀಯ ಜನತಾ ಪಾರ್ಟಿಗೆ ಧಮಕಿ ಕೊಡೋದ್ರ ಮುಖಾಂತರ ಮತದಾರರ ಮೇಲೆ ಭಯ ಹುಟ್ಟಿಸೋ ಕಾರ್ಯಕ್ರಮ ಮಾಡ್ತೀನಂತ ತಿಳಿದಿದ್ರೆ ಅದು ಅವರ ಭ್ರಮೆ. ಈ ಘಟನೆಯಿಂದ ಸ್ಪಷ್ಟವಾಗಿ ಏನು ತಿಳಿತದಂತಂದರೆ ಈಗಾಗಲೇ ಅವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಪೊಲೀಸರ ಮುಖಾಂತರ ಅಧಿಕಾರಿಗಳ ಮುಖಾಂತರ ಮತದಾರರ ಮೇಲೆ ಭಯ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಬಿಜೆಪಿಗೆ ವೋಟ್ ಹಾಕಿದ್ರೆ ನೀವು ಜೈಲಿಗೆ ಹೋಗ್ತೀರಾ. ಬಾಗಲಕೋಟೆಯಲ್ಲಿ NSUI ನಿಂದ ಈ ರೀತಿ ಮಾಹಿತಿ ಉಳ್ಳಂತಹ ಒಂದು ಕರಪತ್ರವನ್ನು ಹಂಚಿಕೆ ಮಾಡಲಾಗ್ತಾ ಇದೆ. BVV ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಒಂದು ಕರಪತ್ರವನ್ನು ಹಂಚಿಕೆ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಧಮಕಿ ಹಾಕಿದ ಆರೋಪ NSUI ಮೇಲೆ ಕೇಳಿ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ NSUIನ 5 ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಾಗಲಕೋಟೆ ನವನಗರದ CPI ಕಚೇರಿಯಲ್ಲಿ ಗಲಾಟೆ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ನಡೆದಿದೆ. ಆನಂತರ ಬಿಜೆಪಿ ಕಾರ್ಯಕರ್ತರು ಸ್ಥಳಕ್ಕೆ ಆಗಮಿಸಿದ್ದಾರೆ. NSUIನ 5 ಮಂದಿ ವಿದ್ಯಾರ್ಥಿಗಳನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾವಾಗ DK ಶಿವಕುಮಾರ್ DCM ಅವರು ಖುಲ್ಲಾ ನಾವು ವಿದ್ಯಾರ್ಥಿಗಳಿಗೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅವರು ವೋಟ್ ಹಾಕ್ತಾರೆ ಅನ್ನತಕ್ಕಂಥ ಕಲ್ಪನೆಯಿಂದ ಅವರನ್ನು ಅರೆಸ್ಟ್ ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ದು 2 ದಿವಸದ ಹಿಂದೆ ನಾನು ಪತ್ರಿಕಾ ಪ್ರಕಟಣೆಯಲ್ಲಿ ಮಾತಾಡುವಾಗ ಹೇಳಿದ್ದೆ. ಮತ್ತು ಅದು ಇವತ್ತು ಸತ್ಯ ಮಾಡಿ ತೋರಿಸಿದ್ದಾರೆ. ಇವತ್ತು ಪೊಲೀಸ್ ವ್ಯಾನದಲ್ಲಿ ಕರಪತ್ರಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅದಕ್ಕಾಗಿ ಅವರು ಇಷ್ಟು ಖುಲ್ಲಾ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ನೀವು ಅಲ್ಲಿ ಕೇಳಕ್ಕೆ ಬಂದರೆ ನಾನು ಪ್ರಿಮೈಸಿಸ್ ಬಿಟ್ಟು ಹೊರಗೆ ಬಂದೆ, ಮಾಡಬಾರ್ದು ಅಂತ. ಅವರು ಏನಾದರೂ ಭಾರತೀಯ ಜನತಾ ಪಾರ್ಟಿಗೆ ಧಮಕಿ ಕೊಡೋದ್ರ ಮುಖಾಂತರ ಮತದಾರರ ಮೇಲೆ ಭಯ ಹುಟ್ಟಿಸೋ ಕಾರ್ಯಕ್ರಮ ಮಾಡ್ತೀನಂತ ತಿಳಿದಿದ್ರೆ ಅದು ಅವರ ಭ್ರಮೆ. ಈ ಘಟನೆಯಿಂದ ಸ್ಪಷ್ಟವಾಗಿ ಏನು ತಿಳಿತದಂತಂದರೆ ಈಗಾಗಲೇ ಅವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಪೊಲೀಸರ ಮುಖಾಂತರ ಅಧಿಕಾರಿಗಳ ಮುಖಾಂತರ ಮತದಾರರ ಮೇಲೆ ಭಯ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾರೆ.